ಇಫ್ ಸಮೇಷನ್ ಆಫ್ n is equal to 1 to 100 1 plus I divided by 1 minus I whole power 2n plus 1 ಇತ್ತು ಅಂತ ಹೇಳಿದ್ರೆ ಇದ್ರ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ ಅಂತ. ವೆರಿ ಸಿಂಪಲ್ ಕ್ವೆಶ್ಚನ್. ಸೊ ಸಮೇಷನ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಸಮ್ ಕೊಟ್ಟಿದ್ದಾರೆ ಅಂತ ಅರ್ಥ. n is equal to 1 to 100 ತಗೊಳ್ಳೋಣ. 1 plus I divided by 1 minus I whole to the power of 2n plus 1. ಮೊದಲನೇದಾಗಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಹಂಗೆ 1 plus I divided by 1 minus I ಇಂಟು 1 plus I divided by 1 plus I ಕಾಂಜುಗೇಟ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಿಕೊಂಡೆ 2n plus 1 ಪವರ್. ಸೊ 1 plus I ಇಂಟು 1 plus I 1 plus I ಹೋಲ್ ಪವರ್ 2 ಡಿವೈಡೆಡ್ ಬೈ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಹೋಲ್ ಪವರ್ 2n plus 1 ಆಯಿತು. ಸೊ 1 plus I ಹೋಲ್ ಸ್ಕ್ವೇರ್ ಅಂದರೆ 1 minus 1 plus 2I divided by 1 plus 1 ಅಂದರೆ 2 ಹೋಲ್ ಪವರ್ 2n plus 1. ಸೊ ಪ್ಲಸ್ 1 ಮೈನಸ್ 1 ಎರಡು ಕ್ಯಾನ್ಸಲ್ ಆಗುತ್ತೆ. ಆಬ್ವಿಯಸ್ಲಿ 2I ಡಿವೈಡೆಡ್ ಬೈ 2 ಆಯಿತು. ಈ 2 ಕ್ಯಾನ್ಸಲ್ಲು ಹೋಲ್ ಪವರ್ 2n ಪ್ಲಸ್ 1. ಸೊ I ಪವರ್ 2n ಪ್ಲಸ್ 1 ಕೊಟ್ಟಿದ್ದಾನೆ. ಅದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸಿಗ್ಮಾ ಬೆಲೆ ತೊಗೋಬೇಕು. n is equal to 1 to 100. n is equal to 1 ಕೊಡೋಣ. n is equal to 1 ಕೊಟ್ಟಿದ್ರೆ 2 ಇಂಟು 1 ಪ್ಲಸ್ 1 3 ಅಂದರೆ I ಪವರ್ 3 ಆಯಿತು. n is equal to 2 ಕೊಟ್ಟರೆ I ಪವರ್ 5 ಆಯಿತು. n is equal to 3 ಕೊಟ್ಟರೆ I ಪವರ್ 7 ಆಯಿತು. n is equal to 8 ಕೊಟ್ಟರೆ 4 ಕೊಟ್ಟರೆ I ಪವರ್ 9 ಆಯಿತು. ಎಕ್ಸೆಟ್ರಾ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. n is equal to 50 ಕೊಟ್ಟರೆ I ಪವರ್ ನನಗೆ 101 ಆಗುತ್ತೆ. ಆದರೆ n is equal to ನಾನು 49 ಕೊಡ್ತೀನಿ. ಆಗ 49 ಅಂತ ಅಂದರೆ ಎಷ್ಟಾಗುತ್ತೆ? I ಪವರ್ 98 ಆಗುತ್ತೆ. 98 ಪ್ಲಸ್ 1 ಅಂದರೆ I ಪವರ್ 99 ಆಗುತ್ತೆ. ಪ್ಲಸ್ I ಪವರ್ 100 ಹೀಗೆ ಬರ್ಕೋತೀವಿ. ಸೊ ಇಲ್ಲಿ ನನಗೆ ಸಮೇಷನ್ ಒಳಗಡೆ ಇರೋದ್ರಿಂದ 1 to n ಟರ್ಮ್ ಅಂದರೆ ಇದರೊಳಗಡೆ 50 ಟರ್ಮ್ಸ್ ಸಿಗ್ತವೆ. 50 ಟರ್ಮ್ಸ್ನ 2 ಟರ್ಮ್ಸ್ ಥರ ಈ ರೀತಿ ಗ್ರೂಪ್ ಮಾಡ್ಕೋಬೋದು. ಸರಿನಾ? ಅಂದರೆ I ಕ್ಯೂಬ್ ಪ್ಲಸ್ I ಪವರ್ 5 ಒಂದು ಗ್ರೂಪು, I ಪವರ್ 7 ಪ್ಲಸ್ I ಪವರ್ 9 ಒಂದು ಗ್ರೂಪು, ಪ್ಲಸ್ ಎಕ್ಸೆಟ್ರಾ ಪ್ಲಸ್ I ಪವರ್ 99 ಪ್ಲಸ್ I ಪವರ್ 101 ಇಷ್ಟು ಟರ್ಮ್ಸ್ನ ನಾನು ಗ್ರೂಪ್ ಮಾಡ್ಕೋತಾ ಹೋಗ್ತೀನಿ. ಟೋಟಲ್ ನನಗೆ ಇಲ್ಲಿ ಎಷ್ಟು ಟರ್ಮ್ಸ್ ಇರ್ತವೆ ಅಂದರೆ ಒಂದೊಂದು ಗ್ರೂಪಲ್ಲಿ ಅಂದರೆ ಟೋಟಲ್ 100 ಟರ್ಮ್ಸ್ ಇರ್ತವೆ. 100 ಟರ್ಮ್ಸ್ನ 2 ಗ್ರೂಪ್ಸ್ ಅಂತ ಮಾಡ್ತೀನಿ. I ಪವರ್ ಕ್ಯೂಬ್ ಅಂದರೆ ಏನು? ಮೈನಸ್ I ಪವರ್ 5 ಅಂದರೆ ಪ್ಲಸ್ I, ಅದೇ ಥರ ಮೈನಸ್ I ಪ್ಲಸ್ I ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಮೈನಸ್ I ಪ್ಲಸ್ I ಅಂತ ಈ ರೀತಿ ವ್ಯಾಲ್ಯೂಸ್ ಚೇಂಜಸ್ ಆಗುತ್ತೆ. ಮೈನಸ್ I ಪ್ಲಸ್ I ಅಂದರೆ ವ್ಯಾಲ್ಯೂ ಏನು? 0 0 0 0. ಓವರ್ ಆಲ್ ವ್ಯಾಲ್ಯೂ ಏನಾಯಿತು? 0 ಆಯಿತು. ಸೊ ದ್ಯಾಟ್ ಆನ್ಸರ್ ಏನಾಯಿತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.